ಆತ್ಮೀಯರೇ, ಮೋಕ್ಷ ಮೀಡಿಯಾಕ್ಕೆ ತಮಗೆ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕತೆ ಅಂದರೆ ಭಾಳ ಇಷ್ಟಪಡ್ತಾರೆ. ಆ ಕಥೆಯನ್ನು ಹೇಳ್ತಕ್ಕಂಥದ್ದು ಕನ್ನಡವೇ ಆಗಿರ್ಬೋದು, ಇಂಗ್ಲೀಷ್ ಭಾಷೆ ಆಗಿರ್ಬೋದು. ಆದರೆ ನಮಗೆ ಆ ಭಾಷೆಗಿಂತ ಆ ಭಾಷೆಗಳಿರ್ತಕ್ಕಂಥ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಆ ಕಥೆಯನ್ನು ಅನುಭವಿಸುವುದೇನಿದೆಯಲ್ಲ, ಅದು ಭಾಳ ಮುಖ್ಯ ಅನಿಸ್ಬಿಡುತ್ತೆ. ಕಥೆಯನ್ನು ಅನೇಕ ರೀತಿಯಾಗಿ ಹೇಳ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಆದರೆ ಆರ್ ಕೆ ನಾರಾಯಣ್ ಇವರೆಲ್ಲರಿಗಿಂತ ಭಿನ್ನವಾಗಿ ಕಥೆಯನ್ನು ಹೇಳ್ತಕ್ಕಂಥ ವ್ಯಕ್ತಿ. ಆರ್ ಕೆ ನಾರಾಯಣ್ ಒಬ್ಬ ಅದ್ಭುತ ಇಂಗ್ಲೀಷ್ ಕಥೆಗಾರ. ಆರ್ ಕೆ ನಾರಾಯಣ್ ಕಥೆಯನ್ನು ಹೇಳ್ತಕ್ಕಂಥ ಶೈಲಿ ದೇಶೀಯ ಶೈಲಿ ಅಂತ ಹೇಳ್ತಾರೆ. ಇಂಗ್ಲೀಷ್ ಭಾಷೆಯಲ್ಲಿ ಕಥೆಯನ್ನು ಹೇಳಿದ್ರು ಕೂಡ, ಇಂಗ್ಲೀಷ್ ಭಾಷೆಯಲ್ಲಿ ತನ್ನ ಕಥೆಗಳನ್ನು ಬರೆದರೂ ಕೂಡ, ಆದರೆ ಕಥೆಯನ್ನು ಹೇಳ್ತಕ್ಕಂಥ ಶೈಲಿ ಭಾರತ ದೇಶೀಯವಾಗಿರ್ತದೆ. ಇದು ಭಾಳ ವಿಚಿತ್ರ ಇರ್ತದೆ. ಯಾಕಂದರೆ ಎಷ್ಟೋ ಸಲ ಯಾವ ಭಾಷೆಯಲ್ಲಿ ನಾವು ಕಥೆಯನ್ನು ಬರ್ತೀವಿ, ಯಾವ ಭಾಷೆಯಲ್ಲಿ ಮಾತಾಡ್ತೀವೋ ಆ ಭಾಷೆಯ ಶೈಲಿಯನ್ನು ರೂಢಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಇಂಗ್ಲೀಷ್ ಭಾಷೆಯಲ್ಲಿ ಕಥೆಯನ್ನು ಬರ್ತಾ ಇರುವಾಗ, ಇಂಗ್ಲೀಷ್ ಭಾಷೆಯಲ್ಲಿ ಕಥೆಯನ್ನು ಹೇಳ್ತಾ ಇರುವಾಗ ಇಂಗ್ಲೀಷರ ವರ್ತನೆಯೇ ನಾವು ಅನುಸರಿಸಬೇಕಂತೇಳಿ ಎಷ್ಟೋ ಜನ ಇಂಗ್ಲೀಷರು ಮಾಡಿದಂತೆ ಮಾಡಲಿಕ್ಕೆ ಹೋಗಿ ಒಂದು ಥರ ಕೋತಿಗಳಾಗಿಬಿಡ್ತಾರೆ. ಆದರೆ ಆ ಒಂದು ಗುಂಪಿಗೆ ಆರ್ ಕೆ ನಾರಾಯಣ್ ಸೇರೋದಿಲ್ಲ. ಆರ್ ಕೆ ನಾರಾಯಣ್ ಒಬ್ಬ ಅದ್ಭುತ ಕಥೆಗಾರ. ಆರ್ ಕೆ ನಾರಾಯಣರ ಪೂರ್ತಿ ಹೆಸರು ರಾಶಿಪುರಂ ಕೃಷ್ಣಸ್ವಾಮಿ ಅಯ್ಯರ್ ನಾರಾಯಣ್. ಆರ್ ಕೆ ನಾರಾಯಣ್ ಮನೆಯ ವಾತಾವರಣವೆಲ್ಲ ಇಂಗ್ಲೀಷ್ಮಯವಾಗಿರುತ್ತೆ. ಆದರೆ ಒಬ್ಬರ ಸಾಂಪ್ರದಾಯಿಕ ಕುಟುಂಬದಲ್ಲಿ ಇಂಗ್ಲೀಷ್ಮಯ ಅಂದರೆ ಒಂದು ಥರ ವಿಚಿತ್ರ ಅನಿಸುತ್ತೆ. ಅವರು ಇಂಗ್ಲೀಷ್ ಭಾಷೆಯನ್ನು ಒಪ್ಪಿಕೊಂಡರೂ ಕೂಡ ಅವರ ರೀತಿ ನೀತಿಗಳು ಸಾಂಪ್ರದಾಯಿಕವಾಗಿರ್ತವೆ. ಆರ್ ಕೆ ನಾರಾಯಣ್ ತಂದೆ ಹೈಸ್ಕೂಲಿನ ಹೆಡ್ ಮಾಸ್ಟರ್. ಮನೆಯಲ್ಲೆಲ್ಲ ಚಿಕ್ಕವರಿಂದ ಮೊದಲು ಮಾಡಿ ದೊಡ್ಡವರವರಿಗೆ, ತಾತ ಮುತ್ತಾತನವರಿಗೆ ಎಲ್ಲರೂ ಇಂಗ್ಲೀಷ್ನಲ್ಲೇ ಮಾತಾಡಬೇಕು. ಅದು ವ್ಯಾಕರಣಪೂರ್ವಕವಾಗಿ ಮಾತಾಡಬೇಕು. ಯಾರಾದರೂ ಅಸಂಬದ್ಧ ವ್ಯಾಕರಣವನ್ನು ಉಪಯೋಗಿಸಿಕೊಂಡು ಮಾತನಾಡಿದರೆ ಅವರಿಗೆ ಬೈಗಳು ತಪ್ಪಿದ್ದಲ್ಲ. ಅಂಥ ಒಂದು ವಾತಾವರಣದಲ್ಲಿ ಆರ್ ಕೆ ನಾರಾಯಣ್ ಬೆಳೀತಾರೆ. ಈ ಆರ್ ಕೆ ನಾರಾಯಣರ ತಮ್ಮ ಪ್ರಸಿದ್ಧ ಕಾರ್ಟೂನಿಸ್ಟ್ ಆರ್ ಕೆ ಲಕ್ಷ್ಮಣ್. ಆರ್ ಕೆ ನಾರಾಯಣ್ ಕಾಲೇಜ್ ಕಟ್ಟೆಯನ್ನು ಹತ್ತಬೇಕಾದ್ರೆ ಮ್ಯಾಟ್ರಿಕ್ಯುಲೇಷನ್ ಪಾಸಾಗಲಿಕ್ಕೆ ಭಾಳ ಹೆಣಗಬೇಕಾಗತ್ತೆ. ಎಷ್ಟೋ ಸಲ ಅದೇ ಕ್ಲಾಸ್ನಲ್ಲಿ ಉಳಿಬೇಕಾಗತ್ತೆ. ಆದರೆ ಅಂಥ ಒಬ್ಬ ವ್ಯಕ್ತಿ ಏನಾಗ್ತಾನೆ, ಜಗತ್ತಿನ ಅದ್ವಿತೀಯ ಕಥೆಗಾರ ಆಗ್ತಾನೆ ಇಂಗ್ಲೀಷ್ನಲ್ಲಿ. ಆರ್ ಕೆ ನಾರಾಯಣ್ ಜಗತ್ತಿನಲ್ಲಿಯೇ ಇಂಗ್ಲೀಷ್ ಭಾಷೆಯಲ್ಲಿ ಕಥೆಯನ್ನು ಬರೆಯುವ ಮೂರನೇ ವ್ಯಕ್ತಿ ಆಗ್ತಾನೆ. ಮೊದಲನೇದಾಗಿ ಓ ಹೆನ್ರಿನ ಹೇಳ್ತಾರೆ, ಆಮೇಲೆ ಆಂಟನ್ ಚೆಕೋವ್ ಹೇಳ್ತಾರೆ, ಮೂರನೇದಾಗಿ ನಮ್ಮ ಆರ್ ಕೆ ನಾರಾಯಣರನ್ನು ಹೆಸರಿಸ್ತಾರೆ. ಆರ್ ಕೆ ನಾರಾಯಣ ಹೇಳ್ತಕ್ಕಂಥ ಕಥೆಯ ಶೈಲಿ ಭಾಳ ಸರಳವಾಗಿರ್ತದೆ. ಭಾರತೀಯ ಸಂಪ್ರದಾಯಗಳನ್ನು ಆ ಕಥೆಯ ಮೂಲಕ ಜಗತ್ತಿಗೆ ತೋರಿಸ್ತಕ್ಕಂಥ ಕೆಲಸವನ್ನು ಆರ್ ಕೆ ನಾರಾಯಣ ಮಾಡ್ತಾರೆ. ಆರ್ ಕೆ ನಾರಾಯಣ ಇಂಗ್ಲೀಷ್ ಭಾಷೆಯಲ್ಲಿ ಬರೆದ ಮಟ್ಟಿಗೆ ಅವರು ಭಾಳ ಡ್ಯಾಶಿಂಗ್ ನೇಚರ್ ಇರ್ತದೆ ಅಂತ ಏನಲ್ಲ, ಭಾಳ ನಾಚಿಕೆ ಸ್ವಭಾವದ ವ್ಯಕ್ತಿ ಜನ್ಮತವಾಗಿ. ಆದರೆ ಆರ್ ಕೆ ನಾರಾಯಣ್ ಕಥೆಗಳನ್ನು ಬರೆದಿರ್ತಕ್ಕಂಥದ್ದನ್ನು ನೋಡಿ ಗ್ರ್ಯಾಮ್ ಗ್ರೀನ್ ಅಂತಕ್ಕಂಥ ವ್ಯಕ್ತಿ ಅದನ್ನು ಪ್ರಕಾಶನ ಮಾಡೋದು ತಮ್ಮ ಪ್ರಕಾಶಕ್ಕೆ ಕಳಿಸ್ತಾನೆ. ಆ ಪ್ರಕಾಶನ ಆದಮೇಲೆ ಏನಾಗುತ್ತೆ, ಆರ್ ಕೆ ನಾರಾಯಣ ಲಕ್ಕೆ ಬೇರೆ ಆಗಿಬಿಡ್ತದೆ, ಅದೃಷ್ಟವೇ ಬೇರೆ ಆಗಿಬಿಡ್ತದೆ. ಆರ್ ಕೆ ನಾರಾಯಣ್ ಅನೇಕ ಕಥೆಗಳನ್ನು ಬರೆದಿದ್ದಾರೆ, ಅನೇಕ ಕಾದಂಬರಿಗಳನ್ನು ಬರೆದಿದ್ದಾರೆ. ಅದರಲ್ಲಿ ಕೆಲವು ಪ್ರಮುಖವಾದವುಗಳು ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್, ಬ್ಯಾಚಲರ್ ಆಫ್ ಆರ್ಟ್ಸ್,
ದ ಡಾರ್ಕ್ ರೂಮ್, ಮ್ಯಾನ್ ಈಟರ್ ಆಫ್ ಮಾಲ್ಗುಡೀಸ್, ದಿ ಫೈನಾನ್ಷಿಯಲ್ ಎಕ್ಸ್ಪರ್ಟ್, ವೇಟಿಂಗ್ ಫಾರ್ ಮಹಾತ್ಮ, ರಾಮಾಯಣ, ಮಹಾಭಾರತ ಮತ್ತಿತ್ಯಾದಿಗಳು. ಈ ಆರ್ ಕೆ ನಾರಾಯಣ್ ತಮ್ಮ ಕಥೆಗಳಿಗೆ ವಸ್ತುಗಳನ್ನು ಭಾರತೀಯ ಭಾಷೆಯ ಹಿನ್ನೆಲೆಯಲ್ಲಿ, ಭಾರತೀಯ ಸಂಸ್ಕೃತಿ ಹಿನ್ನೆಲೆಯಲ್ಲಿ ತೆಗೆದುಕೊಳ್ತಾರೆ. ಅದು ಮದುವೆ ಇರಬಹುದು, ದೀಕ್ಷಾ ಸಮಾರಂಭವಿರಬಹುದು, ಅದಕ್ಕೆ ಪ್ರತಿಕ್ರಿಯಿಸ್ತಕ್ಕಂಥ ರೀತಿ ನೀತಿ ಇರಬಹುದು, ಊಟದ ವಿಚಾರ ಇರಬಹುದು ಮತ್ತು ಇತ್ಯಾದಿಗಳನ್ನೆಲ್ಲ ಅವರು ಭಾರತೀಯ ಸಂಸ್ಕೃತಿಯಿಂದ ತೆಗೆದುಕೊಳ್ತಾರೆ. ಅವರ ಬಟ್ಟೆ ಬರೆಗಳಿರ್ಬೋದು, ಪ್ರತಿಯೊಂದೂ ಕೂಡ ಅವರು ಭಾರತೀಯ ಸಂಸ್ಕೃತಿಯನ್ನು ತೆಗೆದುಕೊಂಡು ಅದನ್ನು ಇಂಗ್ಲೀಷ್ ಭಾಷೆಯಲ್ಲಿ ಬರೆದು ಇಂಗ್ಲೀಷ್ ಜನರಿಗೆ ಭಾರತೀಯ ಸಂಸ್ಕೃತಿಯ ವೈವಿಧ್ಯತೆಯನ್ನು ತೋರಿಸ್ತಾರೆ. ಅಷ್ಟೇ ಅಲ್ಲ, ಅಲ್ಲಿರ್ತಕ್ಕಂಥ ಆಳವಾದ ವಿಚಾರಗಳನ್ನು ಕೂಡ ಜಗತ್ತಿಗೆ ತೋರಿಸಿಕೊಡ್ತಾರೆ. ಇದು ಭಾಳ ವಿಚಿತ್ರ ಅನಿಸುತ್ತೆ. ಯಾಕಂದರೆ ಮನೆಯಲ್ಲಿರೋದೆಲ್ಲ ಇಂಗ್ಲೀಷ್ಮಯ ವಾತಾವರಣ, ಆದರೆ ಅವರ ಜೀವನ ಶೈಲಿಯೆಲ್ಲ ಪ್ರಾದೇಶಿಕವಾಗಿರ್ತಕ್ಕಂಥ, ಜೀವನ ಶೈಲಿಯೆಲ್ಲ ಸಾಂಪ್ರದಾಯಿಕವಾಗಿರ್ತಕ್ಕಂಥ. ಸಾಮಾನ್ಯವಾಗಿ ಏನು ಮಾಡ್ತೀವಿ ನಾವು, ಯಾರ ಮನೆಯಲ್ಲಿ ಬೇರೆ ತೆರನಾದ ಜೀವನ ಶೈಲಿ ಅಥವಾ ಬೇರೆ ಭಾಷೆಯ ಪ್ರಭಾವ ಇರ್ತದೋ ಆ ಭಾಷೆಯ ಸಂಸ್ಕೃತಿಯನ್ನು ಅವರು ಅಳವಡಿಸ್ಕೊಂಡು ಬರ್ತಾರೆ. ಭಾರತದಲ್ಲಿ ನಾವು ಸಾಕಷ್ಟು ರೀತಿಯಲ್ಲಿ ನೋಡ್ತಾ ಇರ್ತೀವಿ. ಆದರೆ ಆರ್ ಕೆ ನಾರಾಯಣರ ಕುಟುಂಬ ಇದಕ್ಕೆ ಹೊರತಾಗಿತ್ತು. ಆದ್ದರಿಂದ ಆರ್ ಕೆ ನಾರಾಯಣ್ ತಮ್ಮ ಕಥೆಗಳಲ್ಲಿ ಭಾರತದ ಸಂಸ್ಕೃತಿಯನ್ನು ತೋರಿಸಲಿಕ್ಕೆ, ಪ್ರದರ್ಶಿಸಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾರೆ. ಆರ್ ಕೆ ನಾರಾಯಣ ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಭಾಳ ವಿಚಿತ್ರವಾದ ಒಂದು ಕಾದಂಬರಿ. ಈ ಕಾದಂಬರಿ ಅನೇಕ ತುಣುಕುಗಳು ಕೂಡ ಏನಾಗಿದ್ದಾವೆ, ಧಾರಾವಾಹಿಗಳಾಗಿ ಬಂದಿವೆ. ಸಾಮಾನ್ಯವಾಗಿ ನಮಗೆ ಆರ್ ಕೆ ನಾರಾಯಣ್ ನೆನಪಾಗುವುದು ಈ ಮಾಲ್ಗುಡಿ ಅಂತಕ್ಕಂಥ ಒಂದು ಕಾಲ್ಪನಿಕ ಪಟ್ಟಣವನ್ನು ರೂಪಿಸಿರುವುದರಿಂದ. ಅವರ ಪ್ರತಿಯೊಂದು ಬರಹಗಳಲ್ಲಿ, ಪ್ರತಿಯೊಂದು ಕಥೆಗಳಲ್ಲಿ, ಕಾದಂಬರಿಗಳಲ್ಲಿ ನಾವು ಈ ಮಾಲ್ಗುಡಿ ಅಂತಕ್ಕಂಥ ಒಂದು ಪಟ್ಟಣವನ್ನು ನೋಡ್ತಾ ಇದ್ದೇವೆ. ಅದು ಮಾಲ್ಗುಡಿ ಅತಿ ದೊಡ್ಡದಾದ ಪಟ್ಟಣವೂ ಅಲ್ಲ, ಅತಿ ಸಣ್ಣದಾದ ಹಳ್ಳಿ ಕೂಡ ಅಲ್ಲ. ಇವೆರಡ ನಡುವಿರ್ತಕ್ಕಂಥ ಒಂದು ತೆರನಾದ ಸಾಂಸ್ಕೃತಿಕ ಭಾವನೆಗಳೊಳಗೊಂಡಿರ್ತಕ್ಕಂಥ ಒಂದು ತೆರನಾದ ಪಟ್ಟಣ ಆಗುತ್ತೆ. ಈ ಮಾಲ್ಗುಡಿ ಪಟ್ಟಣವನ್ನು ರೂಪಿಸಿರುವುದರಿಂದನೇ ಆರ್ ಕೆ ನಾರಾಯಣ್ ಎಷ್ಟೋ ಸಲ ಮಾಲ್ಗುಡಿ ನಾರಾಯಣ್ ಅಂತೇಳಿ ಕರೆಸ್ತಕ್ಕಂಥ, ಮಾಲ್ಗುಡಿ ನಾರಾಯಣ್ ಅಂತೇಳಿ ಹೇಳ್ತಾರೆ. ಕೆಲವು ಸಲ ಆರ್ ಕೆ ನಾರಾಯಣ್ ಅಂದ್ರೆ ಗೊತ್ತಾಗಲ್ಲ, ಮಾಲ್ಗುಡಿ ನಾರಾಯಣ ಅಂದರೆ ಗೊತ್ತಾಗುತ್ತೆ. ಈ ಮಾಲ್ಗುಡಿ ಡೇಸ್ ಅಂತಕ್ಕಂಥ ಧಾರಾವಾಹಿಯನ್ನು ನಾವು ನೋಡಿರ್ಬೋದು. ಕರ್ನಾಟಕದ ಪ್ರಸಿದ್ಧ ನಟರು ಮತ್ತು ನಿರ್ದೇಶಕರಾಗಿರ್ತಕ್ಕಂಥ ಅವರು ಏನು ಮಾಡಿದ್ದಾರೆ, ಆ ಮಾಲ್ಗುಡಿ ಡೇಸ್ ಧಾರಾವಾಹಿಯನ್ನು ಮಾಡಿದ್ದಾರೆ. ಆ ಧಾರಾವಾಹಿ ಇಡೀ ಭಾರತದಲ್ಲೇ ಪ್ರಸಿದ್ಧಿಯನ್ನು ಪಡ್ತಾ ಇದೆ. ಅಂದರೆ ಆ ಒಂದು ತೆರನಾದ ಪಟ್ಟಣವನ್ನು, ಆ ಒಂದು ತೆರನಾದ ಕಲ್ಪನೆಯ ಕಾಲ್ಪನಾತ್ಮಕ ಪಟ್ಟಣವನ್ನು ಆರ್ ಕೆ ನಾರಾಯಣ್ ತಮ್ಮ ಕಾದಂಬರಿಗಳಲ್ಲಿ ರೂಪಿಸಿದ್ದಾರೆ. ಕೆಲವರು ಹೇಳ್ತಾರೆ, ಈ ಆರ್ ಕೆ ನಾರಾಯಣನ ಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಈ ಬೆಂಗಳೂರಿನಲ್ಲಿರ್ತಕ್ಕಂಥ ಮಲ್ಲೇಶ್ವರಂ ಮತ್ತು ಬಸವನಗುಡಿಯ ಪ್ರದೇಶಗಳ ಸ್ವಲ್ಪ ಹಿನ್ನೆಲೆ ನೋಡಿದರೆ ಗೊತ್ತಾಗುತ್ತೆ ಅಂತ. ಯಾಕಂದರೆ ಈ ಮಾಲ್ಗುಡಿ ಅಂತಕ್ಕಂಥ ಶಬ್ದ ರೂಪವಾಗಿರುವುದೇ ಮಲ್ಲೇಶ್ವರಂನಲ್ಲಿದ್ದ ಮೊದಲನೆಯ ಮಾಲ್, ಆಮೇಲೆ ಬಸವನಗುಡಿಯ ಹೆಸರಿನ ಕೊನೆಯ ಅಕ್ಷರಗಳಾಗಿರ್ತಕ್ಕಂಥ ಗುಡಿ. ಈ ಮಲ್ಲೇಶ್ವರಮ್ಮನ ಮೊದಲ ಅಕ್ಷರಗಳು, ಮೊದಲನೆಯ 2 ಅಕ್ಷರಗಳು ಮತ್ತು ಬಸವನಗುಡಿಯ ಕೊನೆಯ 2 ಅಕ್ಷರಗಳು ಕೊನೆಯ ಶಬ್ದಗಳು ಕೂಡಿಕೊಂಡೇನಾಗುತ್ತೆ ಮಾಲ್ಗುಡಿ ಅಂತಕ್ಕಂಥ ಪಟ್ಟಣವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಅದನ್ನು ನೋಡಿದರೆ ಸರಿ ಅನಿಸ್ಕೊಡುತ್ತೆ. ಅವರಿಗೆ ಇಂಗ್ಲೀಷ್ ಭಾಷೆಯ ಮೇಲೆ ಸಾಕಷ್ಟು ಹಿಡಿತ ಇದೆ, ಸಾಕಷ್ಟು ಪ್ರಭುತ್ವ ಇದೆ. ಆ ಸಾಕಷ್ಟು ಹಿಡಿತ ನೋಡಿಬಿಟ್ರೆ ಇವರು ಯಾರೋ ಇಂಗ್ಲೀಷ್ನವ್ರು ಇರಬೇಕು ಅಥವಾ ಮತಾಂತರ ಆಗಿ ಇಂಗ್ಲೀಷ್ನಲ್ಲೇ ವ್ಯವಹರಿಸಿರಬೇಕು ಅಂತೇಳಿ ಅನುಮಾನ ಪಡುವಷ್ಟು ಮಟ್ಟಿಗೆ ಅವರು ಪ್ರಭುತ್ವವನ್ನು ಪಡೆದಿದ್ದಾರೆ. ಆದರೆ ಆರ್ ಕೆ ನಾರಾಯಣರ ಮಾತೃಭಾಷೆ ತಮಿಳ್. ಅವರು ಹುಟ್ಟಿದ್ದು
ಕೊನೆಯ ದಿನಗಳನ್ನು ಕಳೆದದ್ದು ಚೆನ್ನೈನಲ್ಲಿ. ಆದರೆ ಅವರು ಬಾಳಿದ್ದು ಬೆಳೆದಿದ್ದು ಬೆಳಕಾಗಿದ್ದು ಕರ್ನಾಟಕದ ಮೈಸೂರಿನಲ್ಲಿ. ಆದ ಕಾರಣ ಮನೆಯಲ್ಲಿದ್ದಾಗ ಏನು ಮಾಡ್ತಾರೆ, ಅವರು ಕಂದಮಿಳ್ ಮಾತಾಡ್ತಾರೆ. ಅಂದರೆ ಕನ್ನಡ ಮತ್ತು ತೆಲುಗು, ಕನ್ನಡ ಮತ್ತು ತಮಿಳ್ ಮಿಕ್ಸ್ ಆಗಿರ್ತಕ್ಕಂಥ ಒಂದು ಭಾಷೆಗೆ ಕಂದಮಿಳ್ ಅಂತ ಹೇಳ್ತಾರೆ. ಈಗಲಾದರೂ ಕೂಡ ಆ ಬೆಂಗಳೂರು ಭಾಗದಲ್ಲಿ ಈ ತಮಿಳಿನಿಂದ ಬಂದಿರತಕ್ಕಂಥ ಕುಟುಂಬಗಳು, ತಮಿಳಿನಿಂದ ಬಂದು ಕರ್ನಾಟಕದಲ್ಲಿ ಆಶ್ರಯವನ್ನು ಪಡೆದಿರ್ತಕ್ಕಂಥ ಕುಟುಂಬಗಳು ಈ ಕಂದಮಿಳನ್ನು ಮಾತಾಡ್ತಾರೆ. ಅಂದರೆ ಅವರ ಮಾತೃಭಾಷೆ ತಮಿಳು, ಬಾಳಿ ಬೆಳಗಿದ್ದು ಕರ್ನಾಟಕ ಕನ್ನಡದ ಪರಿಸರದಲ್ಲಿ, ಕಥೆಯನ್ನು ಬರೆದದ್ದು ಇಂಗ್ಲೀಷ್ನಲ್ಲಿ. ಇಲ್ಲಿ ಕೂಡ ಅವರ ವೈಶಿಷ್ಟ್ಯತೆಯನ್ನು ನಾವು ಕಾಣಬಹುದಾಗುತ್ತೆ. ಯಾಕಂದರೆ ಯಾವುದೇ ಒಂದು ಮನುಷ್ಯ ತಾನು ಬಂದಿರತಕ್ಕಂಥ ಪರಿಸರವನ್ನು ಅರ್ಥೈಸಿಕೊಂಡು ಆ ಪರಿಸರದ ಭಾಷೆಯನ್ನು ಉಪಯೋಗಿಸಿಕೊಂಡು ಏನು ಮಾಡ್ತಾನೆ, ತನ್ನ ಕಥೆಗಳನ್ನು, ತನ್ನ ಭಾವನೆಗಳನ್ನು ಕಥೆಗಳಲ್ಲಿ, ಕಾದಂಬರಿಗಳಲ್ಲಿ ವ್ಯಕ್ತಪಡಿಸ್ತಾನೆ. ಆದರೆ ಆರ್ ಕೆ ನಾರಾಯಣರದು ಭಾಳ ವಿಚಿತ್ರವಾದ ಒಂದು ಜೀವನ, ಒಂದು ಕತೆ. ಯಾಕಂದರೆ ಸಾಂಪ್ರದಾಯಿಕ ಹಿನ್ನೆಲೆ, ಅಯ್ಯರ್ ಸಾಂಪ್ರದಾಯಿಕ ಹಿನ್ನೆಲೆ, ಬೆಳೆದದ್ದು ಕರ್ನಾಟಕದ ಕನ್ನಡಿಗರ ಹಿನ್ನೆಲೆಯಲ್ಲಿ, ಆದರೆ ಬರೆದದ್ದು ಇಂಗ್ಲೀಷ್ ಭಾಷೆಯಲ್ಲಿ ಅಂತ. ಈ ಭಾರತೀಯ ಭಾಷೆಗೂ ಇಂಗ್ಲೀಷ್ ಭಾಷೆಗೂ ಅಜಗಜಾಂತರ ವ್ಯತ್ಯಾಸ ಬರ್ತದೆ. ಇಂಗ್ಲೀಷ್ ಭಾಷೆಗೆ ಭಾರತೀಯ ಭಾಷೆಯನ್ನು ಹೋಲಿಕೆ ಮಾಡಿದಾಗ ಭಾರತೀಯ ಭಾಷೆಗಳಿಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಆದರೆ ಇಂಗ್ಲೀಷ್ಗೆ ಆ ಇತಿಹಾಸ ಇಲ್ಲ. ಇಂಗ್ಲೀಷ್ ಇತಿಹಾಸ ಏನಂತ, ಅದು ಇತ್ತೀಚಿನ ಇತಿಹಾಸ. ಆ ಭಾರತೀಯ ಭಾಷೆ, ಭಾರತೀಯ ಸಂಸ್ಕೃತಿ ಇಂಗ್ಲೀಷ್ಗಿಂತ ಭಾಳ ಭಿನ್ನವಾಗಿರ್ತಕ್ಕಂಥ ಸಂಸ್ಕೃತಿ. ಇಂಗ್ಲೀಷ್ ಭಾಷೆಯ ವಾಕ್ಯಗಳು ಕೂಡ ಬೇರೆ ರೀತಿಯಾಗಿದೆ. ಭಾರತೀಯ ಭಾಷೆಗಳ ವಾಕ್ಯಗಳು ಕೂಡ ಬೇರೆ ರೀತಿಯಾಗಿದೆ. ಇಂಗ್ಲೀಷ್ ಭಾಷೆಯ ವಾಕ್ಯ ಕರ್ತೃ, ಕ್ರಿಯಾ, ಕರ್ಮಗಳಿಂದ ಒಡಗೂಡಿದರೆ ಭಾರತೀಯ ಭಾಷೆಗಳು ಕರ್ತೃ, ಕರ್ಮ, ಕ್ರಿಯಾಪದಗಳಿಂದ ಪ್ರಾರಂಭವಾಗ್ತವೆ, ಕ್ರಿಯಾಪದಗಳಿಂದ ರಚನೆ ಬರ್ತವೆ. ಭಾರತೀಯ ಭಾಷೆಗಳು ಭಾಳ ಫ್ಲೆಕ್ಸಿಬಲ್ ಇರ್ತವೆ. ಆದರೆ ಇಂಗ್ಲೀಷ್ ಭಾಷೆ ಭಾಳ ಫ್ಲೆಕ್ಸಿಬಲ್ ಅಲ್ಲ. ಯಾವ ವಸ್ತು ಎಲ್ಲಿರಬೇಕೋ ಅಲ್ಲೇ ಇರಬೇಕು. ಆ ವಸ್ತು, ಅಲ್ಲಿರ್ತಕ್ಕಂಥ ವಸ್ತುವನ್ನು ಬೇರೆ ಕಡೆ ಇಟ್ಬಿಟ್ರೆ ಭಾಷೆ ಕೂಡ ವ್ಯತ್ಯಾಸ ಆಗುತ್ತೆ, ಬದಲಾವಣೆ ಕೂಡ ಆಗಿಬಿಡುತ್ತೆ. ಆದರೆ ಭಾರತೀಯ ಭಾಷೆಗಳಿಗೆ ಇದು ಅನ್ವಯ ಆಗೋದಿಲ್ಲ. ಭಾರತೀಯ ಭಾಷೆಗಳ ಪದ್ಧತಿಯೇ ಬೇರೆ, ಉಡುಪುಗಳೇ ಬೇರೆ, ನೀತಿಗಳೇ ಬೇರೆ, ಮದುವೆ ವೈವಾಹಿಕ ಜೀವನವೇ ಬೇರೆ, ಊಟದ ವ್ಯವಸ್ಥೆಯೇ ಬೇರೆ. ಪ್ರತಿಯೊಂದು ಹಂತದಲ್ಲಿ ಆ ಇಂಗ್ಲೀಷ್ ಭಾಷೆಯಿಂದ ಬೇರೆಯಾಗಿದ್ದರೂ ಕೂಡ ಆ ಇಂಗ್ಲೀಷ್ ಭಾಷೆಯಲ್ಲಿ ದೇಶೀಯ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಬೇರೆ ದೇಶದ ಜನರಿಗೆ ಏನು ಮಾಡ್ತಾರೆ, ಭಾರತೀಯ ದೇಶದ ಸಂಸ್ಕೃತಿಯನ್ನು ಆಧರಿಸ್ತಾರೆ ಆರ್ ಕೆ ನಾರಾಯಣ. ಹೀಗಾಗಿ ನಮಗೆ ಆರ್ ಕೆ ನಾರಾಯಣ ಏನಾಗ್ತಾರೆ, ಒಬ್ಬ ಭಾಳ ಪ್ರಮುಖವಾದ ಕಥೆಗಾರ ಆಗ್ತಾರೆ. ಅದು ಅದ್ವಿತೀಯ ಪಟ್ಟವನ್ನು ಕೂಡ ಪಡ್ಕೊಳ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ಇಂಗ್ಲೀಷ್ನಲ್ಲಿ ಕಥೆಗಳನ್ನು ಬರೆದು ಬಿಡ್ತಾರೆ ಕೆಲವು ಸಲ, ಯಾವುದೋ ಒಂದು ದೃಷ್ಟಿಯಿಂದ ಅಥವಾ ಯಾವುದೊಂದು ಮೋಹಕ್ಕೆ ಒಳಗಾಗಿ. ಆದರೆ ಇದೆಲ್ಲವನ್ನು ಮೀರಿ ಆರ್ ಕೆ ನಾರಾಯಣರು ಆ ಭಾಷೆಯನ್ನು ಉಪಯೋಗಿಸಿಕೊಂಡು ಸಂಸ್ಕೃತಿಯನ್ನು ವ್ಯಕ್ತಪಡಿಸಿ ತನ್ನದೇ ಆದ ವ್ಯಕ್ತಿತ್ವವನ್ನು, ಭಾರತೀಯ ವ್ಯಕ್ತಿತ್ವವನ್ನು ಇಡೀ ಜಗತ್ತಿಗೆ ತೋರಿಸಿಕೊಡ್ತಾರೆ. ಹೀಗಾಗಿ ಅವರನ್ನು ಹುಡುಕಿಕೊಂಡು ಎಷ್ಟೋ ಮನ್ನಣೆಗಳು ಬಂದವು, ಎಷ್ಟೋ ಪ್ರಶಸ್ತಿಗಳು ಬಂದವು. ಆದರೆ ಆರ್ ಕೆ ನಾರಾಯಣರು ಆ ಪ್ರಶಸ್ತಿಗಳನ್ನು ಹುಡುಕೊಂಡು ಹೋಗಲಿಲ್ಲ, ಆ ಪ್ರಶಸ್ತಿಗಳಲ್ಲಿ ಇವುಗಳನ್ನು ಹುಡುಕೊಂಡು ಬಂದರು. ಈಗಿನ ಕೆಲವು ಬರಹಗಾರರನ್ನು ನೋಡ್ತೀವಿ ನಾವು, ಅವರು ಬರೆಯೋದೇ ಪ್ರಶಸ್ತಿಗಳನ್ನು ಗುರಿಯಾಗಿಟ್ಕೊಂಡು. ಎಲ್ಲರೂ ಹಾಗೇ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಎಷ್ಟೋ ಜನ ಆ ಪ್ರಶಸ್ತಿಗಳನ್ನು ಗುರಿಯಾಗಿಟ್ಟುಕೊಂಡು ಆ ಪ್ರಶಸ್ತಿಗಳ ಹಿನ್ನೆಲೆಯಲ್ಲಿ ಕೃತಿಗಳನ್ನು ರಚಿಸ್ತಾರೆ. ಆದರೆ ಆರ್ ಕೆ ನಾರಾಯಣ್ ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಓದ್ತಕ್ಕಂಥದ್ದು. ಅವರ ಜೀವನ ಕೂಡ ಭಾಳ ಸರಳವಾಗಿತ್ತು. ಅವರಿಗೆ ಬಂದಿರತಕ್ಕಂಥ ರಾಯಲ್ಟಿಯಲ್ಲಿ ಪ್ರಕಾಶನ ಸಂಸ್ಥೆ ಅವರಿಗೆ ಒಂದು ಕಾರ್ ಕೊಡಿಸ್ತು, ಮೆರ್ಸೆಡಸ್ ಆಗಿನ ಕಾಲದಲ್ಲಿ. ಆದರೆ ಅವರು ಆ ಕಾರನ್ನು ಎಂದೂ ಉಪಯೋಗ ಮಾಡಲಿಲ್ಲ. ಮೈಸೂರಿನಲ್ಲಿ ಬಜಾರಗಳಲ್ಲಿ, ಮೈಸೂರಿನ ಓಣಿಗಳಲ್ಲಿ ನಡೆದಾಡಿಕೊಂಡು ಹೋಗೋದೇ ಅವರಿಗೆ ಖುಷಿ ಕೊಡ್ತಕ್ಕಂಥ. ಆ ದಾರಿಯಲ್ಲಿ ಹೋಗುವಾಗ ಆ ದಾರಿಯಲ್ಲಿ ಕಾಣ್ತಕ್ಕಂಥ ಜನರನ್ನು ಮಾತಾಡಿಸ್ಕೊಂಡು ಹೋಗೋದೇ ಒಂದು ಗುರಿಯ, ಒಂದು ಸುಖವನ್ನು, ನೆಮ್ಮದಿಯನ್ನು ಕೊಡ್ತಾಯಿತ್ತು. ಯಾಕಂದರೆ ಆ ರೀತಿ ದಾರಿಯಲ್ಲಿ ಹೋಗ್ತಾ ಇರುವಾಗ ಎದುರಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಮಾತಾಡ್ತಾ ಇರುವಾಗ ಆ ಎದುರಾಗಿರ್ತಕ್ಕಂಥ ವ್ಯಕ್ತಿಗಳೇ ಅವರ ಕಾದಂಬರಿಯ ಕಥೆಗಳ ವಸ್ತುಗಳಾಗ್ತಾಯಿದ್ರು. ಅವ್ರ ವಸ್ತುಗಳು ಸಿಗ್ತಿತ್ತು. ಮತ್ತು ಅದಷ್ಟೇ ಅಲ್ಲ, ಒಂದು ಥರ ಸರಳ ಜೀವನ ಕೂಡ ಅಲ್ಲಿ ವ್ಯಕ್ತವಾಗ್ತಿತ್ತು.
ಈ ಸರಳತೆ, ಜೀವನ ಸರಳತೆ ಮತ್ತು ಉನ್ನತ ವೈಚಾರಿಕತೆಯನ್ನು ಆರ್ ಕೆ ನಾರಾಯಣನವರು ರೂಢಿಸಿಕೊಂಡಿದ್ದರು. ಅಂಥ ಒಬ್ಬ ಕಥೆಗಾರ ನಮ್ಮಲ್ಲಿ ಆಗಿರೋದು ನಮಗೆ ಭಾಳ ಸಂತೋಷವನ್ನು ಕೊಡ್ತಕ್ಕಂಥ ಸಂಗತಿ ಅನಿಸ್ತದೆ. ಆರ್ ಕೆ ನಾರಾಯಣ ಕಥೆಗಳನ್ನು ಓದಬೇಕು, ಅದರಲ್ಲಿರ್ತಕ್ಕಂಥ ನವಿರಾದ ತಿಳಿ ಹಾಸ್ಯವನ್ನು ನಾವು ಅನುಭವಿಸಬೇಕು ಅಂದಾಗ ಮಾತ್ರ ನಾವು ಆರ್ ಕೆ ನಾರಾಯಣನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಅವರ ಮಾಲ್ಗುಡಿ ಡೇಸ್ ಜೀವನ ಪರ್ಯಂತ ಇತಿಹಾಸದಲ್ಲಿ ಉಳಿತಕ್ಕಂಥ ಒಂದು ಧಾರಾವಾಹಿಯಾಗಿ ಕೂಡ ಅದು ಉಳಿತಿದೆ ಅಂತೇಳಿ ಹೇಳ್ಬೋದು. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ. ಮತ್ತೆ ಮುಂದಿನ ಕಥಾನಕದಲ್ಲಿ ಭೇಟಿಯಾಗೋಣ. ನಮಸ್ಕಾರ.